ವಿದ್ಯಾನಗರದ ಡಾಕ್ಟರ್ ಎಂವಿ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಸೈನ್ಸಸ್ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಪ್ರಯುಕ್ತಿ 2024 ಎನ್ನುವ ಸುಸ್ಥಿರ ಪರಿಸರ ಯುವಕರ ಬದಲಾವಣೆಗೆ ವೇಗವರ್ಧಕ ಎಂಬ ಕುರಿತು ರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಮಂಗಳೂರಿನ ವಿದ್ಯಾನಗರದ ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಪ್ರವೀಣ್ ಬಿ ನಾಯಕ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪರಿಸರದ ಬಗ್ಗೆ ಪ್ರತಿಯೊಬ್ಬರೂ ಕಾಳಜಿ ವಹಿಸಿಕೊಳ್ಳಬೇಕು, ಆ ಮೂಲಕ ಪರಿಸರ ಉಳಿಸುವ ಕೆಲಸ ಆಗಬೇಕು ಎಂದರು. Why this? Because we don't have something known as sustainable environment. See, when I see youngsters like you, I always feel happy because I was also a lecturer in 2 colleges of Action Canada, and one of the colleges, Intelligence College, is becoming university. So I keep going there because my principal says, just come and talk to them, they get motivated. Today, you are very lucky. That's the very important point what I would like to make. Because we are one of the, probably the 5th largest economy in the world, and the biggest strength is youth power. India has got about maybe 80 crores of youth, and that is the capability of nation building. ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನ ಟ್ರಸ್ಟಿ ಡಾಕ್ಟರ್ ಹಿಮಾ ಉರ್ಮಿಳಾ ಶೆಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಇದೊಂದು ಉತ್ತಮ ಕಾರ್ಯಕ್ರಮ. ಸಂಪನ್ಮೂಲ ವ್ಯಕ್ತಿಗಳಿಂದ ಸಮ್ಮೇಳನ ನಡೆಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಹಲವಾರು ಪ್ರಯೋಜನವಾಗಲಿ ಎಂದು ಶುಭ ಹಾರೈಸಿದರು. A sustainable environment until you have people who are morally armed to do the work of sustaining the environment. Morally armed. I remember in our young days there was Rajmohan Gandhi who used to tour the world with an organization called Moral Rearmament. ಸಂಘಟನಾ ಅಧ್ಯಕ್ಷ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಕಾಶ್ ಅಮೀನ್ ಅವರು ಸ್ವಾಗತಿಸಿದರು. ಸಂಘಟನಾ ಕಾರ್ಯದರ್ಶಿ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಸ್ವಪ್ನ ವಂದಿಸಿದರು. ಕಾರ್ಯಕ್ರಮವನ್ನು ಐಶ್ವರ್ಯ ಕೆ ಅವರು ನಿರೂಪಿಸಿದರು. ಈ ವೇಳೆ ಶೈಕ್ಷಣಿಕ ನಿರ್ದೇಶಕರಾದ ಡಾಕ್ಟರ್ ಸುಮಾ ಎಸ್ ರೈ, ವಿದ್ಯಾರ್ಥಿ ಸಂಯೋಜಕರಾದ ಶ್ರವಣ್, ಅನುಷಾ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.